ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ, ಸೊ ಒಂದು ಇಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡಬೇಕಂತ, ಸೊ ಇಲ್ಲ ಡೈರೆಕ್ಟಾಗಿ ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿ ಸೊ ಪ್ರಿಪ್ರೇಷನ್ ಮಾಡಬೇಕಂತ. ಸಕ್ಸಸ್ಸನ್ನು ನೆನ್ಪಿಟ್ಕೊಳ್ತಾರೆ ಹೊರತು ಅದರಿಂದ ಇರುವಂಥ ಪರಿಶ್ರಮ ಮತ್ತು ಕಷ್ಟ, ಹರ್ಡಲ್ಸನ್ನು ಯಾರು ನೆನ್ಪಿಟ್ಕೊಳ್ತಾರೆ. ಈಗಾಗಲೇ ಸರ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು 9 ಉದ್ಯೋಗಗಳನ್ನು ತಮ್ಮದಾಗಿಸ್ಕೊಂಡು ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳಿಗೆ ಎಕಾನಮಿ ಅನ್ನುವಂಥ ಸಬ್ಜೆಕ್ಟ್ ಏನಿದೆ, ಕಬ್ಬಿಣದ ಕಡಲೆ ಇರುವಂಥ ಸಬ್ಜೆಕ್ಟ್ ಅದು. ಸೊ ಅದನ್ನು ಸುಲಭವಾಗಿ ಒಂದು ಬೆಣ್ಣೆಯಂಗೆ ಸೊ ಮಕ್ಕಳಿಗೆ ತಿನ್ನಿಸಿ ಉಣಬಡಿಸಿ ಈಗಾಗಲೇ ತಮ್ಮ ಒಂದು ಸಾಮರ್ಥ್ಯವನ್ನು ಚಾಚಿದ್ದಾರೆ. ನೀವೆಲ್ಲ ಇನ್ಸ್ಪಿರೇಷನ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನಾಗುತ್ತಪ್ಪ ಅಂದರೆ, ಸೊ ಅಲ್ಟಿಮೇಟ್ಲಿ ವಿಚ್ ಈಸ್ ಗ್ರೇಟೆಸ್ಟ್ ಒನ್ ಆ್ಯಂಡ್ ವಿಚ್ ಈಸ್ ಪ್ರೌಡ್ ಒನ್, ಅದು ಚೂಸ್ ಮಾಡಬೇಕಾಗುತ್ತೆ ಸರ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಆಗ್ತಾ ಇರುವಂಥ ವಿದ್ಯಾರ್ಥಿಗಳೇನಿದ್ದಾರೆ, ಸೊ ಅವರು ತುಂಬ ಡಿಮೋಟಿವೇಶನ್ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾಕೆಂದ್ರೆ ನೀವು ನೋಡ್ತಾ ಇದ್ದೀರಾ KPSC ಅವ್ರ ಎಕ್ಸಾಮ್ಸ್ನೆಲ್ಲ ಅವ್ರು ಮಾಡಬೇಕಾದ್ರೆ KEಗೆ ವಹಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ KPSCನ ನಂಬಬೇಕಾ ಬೇಡವಾ ಸರ್? ಇದು ಎಷ್ಟು ಸತ್ಯ ನಿಮ್ಮ ಪ್ರಕಾರ? ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದೆಲ್ಲ ನಾಳೆ ಫಲ ಕೊಡುವುದು ಅಂತ. ಹಾಗಾಗಿ ಸರ್ ನಾನು ಹೇಳೋದೇನೆಂದರೆ, ಸೊ ಬಿ ಆಪ್ಟಿಮಿಸ್ಟ್. ಉನ್ನತ ಮಟ್ಟದ ಸಾಧನೆಗಳು ಯಾವತ್ತೂ ಕೂಡ ಉನ್ನತ ಮಟ್ಟದ ತ್ಯಾಗವನ್ನು ಅವಲಂಬಿಸಿರುತ್ತೆ ಅಂತಕ್ಕಂಥದ್ದು. ಸೊ ಯು ಶುಡ್ ಸ್ಯಾಕ್ರಿಫೈಸ್ ಯುವರ್ ಕಂಫರ್ಟ್, ಡೆಫಿನೆಟ್ಲಿ ವಿಲ್ ಗೆಟ್ ಸಕ್ಸಸ್. ಸಾಧಕರ ಸಂದರ್ಶನ ಅಂತ ನಮ್ಮ ಇನ್ಸ್ಟಾ KS ಅಲ್ಲಿ ನಡೆಸ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿ ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಒಂದು ಸಾಧಕರನ್ನ ನಿಮ್ಮ ಮುಂದೆ ತಂದಿರುವಂಥದ್ದು ಈ ವಿಡಿಯೋದ ವಿಶೇಷತೆ.